ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದು ನಿನ್ನೆ ಇವತ್ತಿನ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಹಾಗೆ ಬೆಳಗ್ಗೆ ತಿಂಡಿಗೋಸ್ಕರ ಅಂತೇಳಿ ನಾನಿಲ್ಲಿ ಚಟ್ನಿ ಹಾಗೆ ರಾಗಿ ದೋಸೆ ಮಾಡಿದ್ದೆ ಫಸ್ಟ್ ಟೈಮು. ತುಂಬಾ ಟೇಸ್ಟಿಯಾಗಿತ್ತು. ರಾಗಿ ದೋಸೆ ಮಾಡೋಕ್ಕೆ ಏನೇನು ತಗೊಂಡಿದ್ದೆ ಅಂದರೆ ರಾಗಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾವು ದೋಸೆ ಕಳಿಸ್ತೀವಲ್ಲ ಆ ಥರ ಕಲಿಸ್ಕೊಂಡು ಇದಕ್ಕೆ ಕ್ಯಾರೆಟು, ಕರಿಬೇವು ಹಾಗೆ ಈರುಳ್ಳಿ ಎಲ್ಲ ತುರಿದಾಕಿ ಸ್ವಲ್ಪ ರವೆ ಹಾಕಿದ್ದೆ ನಾನು. ಚೆನ್ನಾಗಿ ಕರಿಯಾಗಿ ಬರುತ್ತೆ ಅಂಥೇಳಿ ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟು ಆನಂತರ ದೋಸೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಅಂದರೆ ಇದು ಫಸ್ಟ್ನೇ ದೋಸೆ ಕೆಡ್ತು. ಹಾಗಾಗಿ ಇನ್ನೇನು ದೋಸೆ ತಿಂದ್ಕೊಂಡು ನಾವು ಹೋಗಿದ್ದು ನೇರ್ಲಗುಂಟಿಗೆ. ಯಾಕಪ್ಪ ಅಂದರೆ ಸುಮ್ಮನೆ ಮನೆಯಲ್ಲಿ ನನ್ನ ದೊಡ್ಡ ಮಗನಿಗೆ ಯಾಕೋ ಶೀತ ಆಗಿತ್ತು, ಅದಕ್ಕೆ ಸ್ಕೂಲಿಗೆ ಕಳಿಸಿದ್ದಿಲ್ಲ. ಇನ್ನೇನು ಹೋಗಿ ಬರೋಣ ಅಂಥೇಳಿ ಅವಳು 2 ಗಂಟೆ ಆಗಿತ್ತು ಮಧ್ಯಾಹ್ನ. ಹೋಗಿ ಮಾತಾಡ್ಸ್ಕೊಂಬಂದರೆ ಆಗುತ್ತೆ, ಭಾಳ ದಿವಸ ಆಗಿತ್ತು ಹೋಗಿದ್ದಿಲ್ಲ. ಹೋಗಿ ಅಮ್ಮನೂ ತಂಗಿನೂ ಎಲ್ಲರನ್ನೂ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ನಾವು ಯಾವಾಗ ಹೋಗಿ ಬಂದಿದ್ದು ನೇರ್ಲಗುಂಟಿಗೆ ಅಂದರೆ ನಮ್ಮ ಚಿಕ್ಕಪ್ಪರು ಹೊಲ್ದಾಗೆ ಪೂಜೆ ಮಾಡಿದರು, ಅವಾಗ ಕರೆದಿದ್ರು. ಅವತ್ತು ಹೋಗಿ ಬಂದಿದ್ದೆ ಲಾಸ್ಟು, ಹೋಗಿದ್ದಿಲ್ಲ. ಹಾಗಾಗಿ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ಅದೇ ನಮ್ಮ ಚಿಕ್ಕಪ್ಪನೂ ಇದ್ದಿದ್ದಿಲ್ಲ, ಕೆಲ್ಸಕ್ಕೆ ಹೋಗಿದ್ದರು. ನನ್ನ ತಮ್ಮನೂ ಕೆಲ್ಸಕ್ಕೆ ಹೋಗಿದ್ದ. ಹಾಗಾಗಿ ಅಮ್ಮ ನಮ್ಮ ತಂಗಿ ಇಬ್ಬರೇ ಇದ್ದರು. ಅವ್ರನ್ನ ಮಾತಾಡಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತೆಲ್ಲ ಹೊರಗಡೆ ಕುಂತ್ಕೊಂಡು ಮಾತಾಡಿಕೊಂಡು ಟೀ ಕುಡಿದು ಮಾವಿನ ಕೊಯ್ದು ಕೊಟ್ಟರು. ಮಾವಿನ ತಿಂದ್ಕೊಂಡು ಈ ಕಡೆ ಮಕ್ಕಳು ಪಾರಿವಾಳ ಇದ್ದಾವೆ ಅಂತೇಳಿ ಜೊತೆಗೆ ಆಟ ಆಡ್ತಾಯಿದ್ರು. ಇನ್ನೇನು ಸಾಯಂಕಾಲ ಹೊತ್ತು ಆವಾಗಲೇ ಅಮ್ಮ ನೈಟ್ ಊಟಕ್ಕಂತಲೇ ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದರು. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಡುಗೆ ಮಾತ್ರ. ತುಂಬಾ ರುಚಿ ಇರುತ್ತೆ. ನನಗೆ ತುಂಬಾ ಇಷ್ಟ ಅಮ್ಮ ಮಾಡೋ ಅಡುಗೆ. ಇನ್ನೇನು ಹೂವು ಬಂದಿದ್ವು ಅಂತೇಳಿ ಹೂವು ತಗೊಂಡು ಹೂವು ಕಟ್ತಾಯಿದ್ರು. ನೈಟ್ ಹೊತ್ತು ತುಂಬಾ ಮಕ್ಕಳು ಖುಷಿಯಿಂದ ಆಟ ಆಡಿದರು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಇಲ್ಲಿ ನೋಡ್ರಿ ಅಲ್ಲೇ ಡ್ಯೂಟಿ ನನ್ನ ತಮ್ಮಂದು ಹಾಜರಾಗಿದ್ದ. ಶೇಂಗಾ ಬೀಜ ಸುಲಿತಾ ಇದ್ದ ಗುಬ್ಬಿಗೋಸ್ಕರ ಅಂತ. ಅದು ಎಷ್ಟು ಚೆಂದ ಬಂದು ಕೈ ಕುತ್ಕೊಂತಿತ್ತು. ನಾನು ಒಂದು ಸ್ವಲ್ಪ ಕೊಡು, ನನ್ನ ಕೈಯಾಕಿ ಸುಲಿದು ಶೇಂಗಾ ಬೀಜ ಅಂತ ಹೇಳಿದೆ. ಅದಕ್ಕೆ ಅವ್ನು ಸುಲಿದು ಕೊಟ್ಟ. ಎಷ್ಟು ಚೆನ್ನಾಗಿ ನಾನು ಸ್ವಲ್ಪ ಹಿಂಗೆ ಕೈಯಾಗಿ ಇಟ್ಕೊಂಡ ತಕ್ಷಣವೇ ಎಷ್ಟು ಚೆನ್ನಾಗಿ ಬಂದು ಕುಂತ್ಕೊಳ್ಳೋದು. ನನಗಂತೂ ತುಂಬಾ ಖುಷಿಯಾಗ್ಬಿಡ್ತು ಆ ಥರ ಬಂದು ಕುಂತ್ಕೊಂಡಿದ್ದಕ್ಕೆ. ಬೆಳಗ್ಗೆ ಟೀ ಮಾಡಿಕೊಡ್ತು, ಟೀ ಕುಡಿದ್ವಿ. ಸ್ವಲ್ಪ ಹೊತ್ತೆಲ್ಲ ಗುಬ್ಬಿ ಅವನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಾಗಿ ಸುಮ್ಮನೆ ಆಟ ಆಡಿದ್ವಿ. ಇನ್ನೇನು ಊರಿಗೆ ಹೋಗೋಣ, ಟೈಮ್ ಆಗುತ್ತೆ ಅಂಥೇಳಿ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಹಾಗಾಗಿ ಅಮ್ಮ ಇಲ್ಲೇ ಟಮಟಬಾತ್ ಮಾಡ್ತೀನಿ ತಗೊಂಡೋಗ್ರಂತೆ ಬಿಡ್ರಿ ತಿಂದ ಅಂತೇಳಿದ್ರೆ. 9 ಗಂಟೆ ಆಗಿತ್ತು. ನಾನು 2 ಗಂಟೆ ಬಿಟ್ಟ ಮೇಲೆ ತಿಂಡಿ ತಿಂದ್ಕೊಂಡು ಸ್ವಲ್ಪ ಬಾಕ್ಸಲ್ಲಿ ನನ್ನ ದೊಡ್ಡ ಮಗನ ತಗೊಂಡು ಇನ್ನೇನು ಹೊರಟ್ವಿ. ಎಲ್ಲರಿಗೂ ಹೇಳಿ ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ. ದೊಡ್ಡ ಅಂಗಳ ಇದೆಯಲ್ಲ ಇತ್ಲಾಗ ಅಡ್ಡಾಡೋಕ್ಕೆ. ಅವ್ರ ಆಂಟಿ ಏನೋ ಕೈಗೆ ಬಣ್ಣ ಹತ್ತಿತ್ತಂತೇಳಿ ಒರೆಸ್ತಾ ಇದ್ಲು ದೊಡ್ಡ ಮಗಂದು. ತುಂಬಾ ಇಷ್ಟಪಡ್ತಾರೆ ಅವರು. ಹಾಗೆ ಮಾರಮ್ಮನ ದೇವಸ್ಥಾನ ಇದು. ಇನ್ನೇನು ಎಂಟ್ರಿ ಆದ್ವಿ. ಇನ್ನೇನು ಚಳ್ಳಕೆರೆ ಬೈಪಾಸ್ ಈ ಕಡೆನೇ. ನನ್ನ ದೊಡ್ಡ ಮಗನಿಗೆ ಊರಿಗೆ ಬರೋಕ್ಕೆ ಇಷ್ಟನೇ ಇದ್ದಿದ್ದಿಲ್ಲ. ಸ್ಕೂಲಿಗೆ ಹೋಗೋದು ಬೇಡ, ಇನ್ನೊಂದು ದಿನ ಇರೋಣ ಅಂತ ಹೇಳ್ತಿದ್ದ. ಬೇಡಮ್ಮ ಸ್ಕೂಲ್ ರಜೆ ಹಾಕ್ಬಾರ್ದು ಅಂತೇಳಿ ಇನ್ನೇನು ನಯಸ್ ಮಾಡಿಕೊಂಡು ಕರ್ಕೊಂಬಂದ್ವಿ. ಇನ್ನೇನು ಪೀರ್ಲಬ್ಬ ಹತ್ರ ಬಂದೈತಲ್ಲ, ಪೀರ್ಲಬ್ಬಕ್ಕೆ ಹೋಗೋಣಂತೆ ಬಾ, 2 ದಿನ ಇರಂತೆ ಅಂಥೇಳಿ ನಯಸ್ ಮಾಡಿದ್ದಕ್ಕೆ ಹ್ಞೂ ಸರಿ ಆಯ್ತಮ್ಮ ಅಂಥೇಳಿ ಬಂದ. ನಮ್ಮ ನಗರ ದೇವತೆ ಚಳ್ಳಕೆರಮ್ಮನ ದರ್ಶನ ಮಾಡಿಕೊಂಡು ಇನ್ನೇನು ಬಂದೆ. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಇನ್ನೇನು ಅಂಗಡಿ ಹತ್ರ ಹೋದ್ವಿ. ಅಮ್ಮ ಮೊಮ್ಮಗನ ಒಂದು ದಿವಸ ಊರಿಗೆ ಹೋಗಿದ್ದಕ್ಕೇ ಸುಮ್ಮನೆ ಎಷ್ಟು ಮಿಸ್ ಮಾಡ್ಕೊಂಡಿತ್ತೆ ಏನೋ ಗೊತ್ತಿಲ್ಲ. ಸುಮ್ಮನೆ ಮುದ್ದ ಆಡ್ತಿತ್ತು ಅಂಗಡಿ ಹತ್ರನೇ. ಇನ್ನೇನು ಸ್ವಲ್ಪ ಹೊತ್ತು ಕುಂತ್ಕೊಂಡು ಅವನಲ್ಲಿ ಟಮಟಬಾತ್ ತಿಂದಿದ್ದಿಲ್ಲ. ಹಾಗಾಗಿ ದೋಸೆ ಕಟ್ಸ್ಕೊಂಬರ್ತೀನಿ ಅಂತ ಹೋಗಿದ್ರು ನಮ್ಮ ಮನೆಯವರು. ದೋಸೆ ಕಟ್ಸ್ಕೊಂಬರೋವರೆಗೂ ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ವಿ. ಇನ್ನೇನು ದೋಸೆ ಕಟ್ಸ್ಕೊಂಡು ಮನೆಗೆ ಬಂದು ಅವನ್ನ ರೆಡಿ ಮಾಡಿ ನನ್ನ ದೊಡ್ಡ ಮಗನ ರೆಡಿ ಮಾಡಿ ಇನ್ನೇನು ಸ್ಕೂಲಿಗೆ ಕಳಿಸಿದ್ವಿ. ಯಾರೆಲ್ಲ ನನ್ನ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ಕಡೆ ನೋಡಿರಿ ನನ್ನ ಚಿಕ್ಕ ಮಗ ಯಾವ ಥರ ಲಾಲಿ ಮಾಡ್ತಿದ್ದಾನೆ. ಕುಂತ್ಕೊಂಡ್ರೆ ಸಾಕು ಹಿಂಗೆ ಹೇಳ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಮನ್ಸ್ಕೊಂತಿದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.